ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಸಂಪರ್ಕ ಜಾರಿಗಾಗಿ ನಿರುದ್ಯೋಗ ಭತ್ಯೆ ಹಾಗೂ ತಕ್ಷಣವೇ ಕೆಲಸ ನೀಡಲು ಆಗ್ರಹಿಸಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ವತಿಯಿಂದ ಮಳವಳ್ಳಿ ಪಟ್ಟಣದ ತಾಲೂಕು ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗುತ್ತಾ ತಾಲೂಕು ಪಂಚಾಯಿತಿಯ ಮುಂದೆ ಜಮಾಯಿಸಿದರು. ಈ ವೇಳೆ ಜನವಾದಿ ಮಹಿಳಾ ಸಂಘಟನೆ ರಾಜ್ಯ ಕಾರ್ಯದರ್ಶಿ ದೇವಿ ಮಾತನಾಡಿ, ನರೇಗಾ ಯೋಜನೆಯಡಿ ಕೂಲಿಕಾರರಿಗೆ ನೀಡಿದ ಯಂತ್ರಗಳ ಮೂಲಕ ಕೆಲಸ ಮಾಡುತ್ತಿರುವುದು ಖಂಡನೀಯ. ಕೂಡಲೇ ಕೂಲಿಗಾರರಿಗೆ ಕೆಲಸ ನೀಡಬೇಕು ಎಂದು ಒತ್ತಾಯಿಸಿದರು. ಇದೇ ವೇಳೆ ಜಿಲ್ಲಾಧ್ಯಕ್ಷೆ ಲತಾ ಮಾತನಾಡಿ, ಕೂಲಿಕಾರರು ನರೇಗಾ ಯೋಜನೆಯಡಿ ಕೆಲಸವನ್ನು ನಂಬಿಕೊಂಡು ಜೀವನ ನಡೆಸುತ್ತಿದ್ದು ಅವರಿಗೆ ಕೆಲಸ ನೀಡಬೇಕು, ಇಲ್ಲದಿದ್ದರೆ ನಿರಂತರ ಪ್ರತಿಭಟನೆ ಮಾಡಲಾಗುವುದು ಎಂದರು. ಪ್ರತಿಭಟನೆಯಲ್ಲಿ ಜನವಾದಿ ಮಹಿಳಾ ಸಂಘಟನೆ ರಾಜ್ಯ ಕಾರ್ಯದರ್ಶಿ ದೇವಿ, ಜಿಲ್ಲಾಧ್ಯಕ್ಷೆ ಲತಾ, ಸುಶೀಲಾ, ಪ್ರೇಮ, ನಾಗರತ್ನ, ಮಹಾದೇವಮ್ಮ, ರೂಪಾ, ರತ್ನಮ್ಮ, ಚಿಕ್ಕಸ್ವಾಮಿ, ನಾಗರಾಜು ಸೇರಿದಂತೆ ನೆಲಮಾಕನಹಳ್ಳಿ, ಇಟ್ಟನಹಳ್ಳಿ ಕೊಪ್ಪಲು, ತೀಕೆಹಳ್ಳಿ ಘಟಕ ಕಾರ್ಯಕರ್ತರು ಹಾಗೂ ಹಲವರು ಭಾಗಿಯಾಗಿದ್ದರು. ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀರಿ. ತಿಂಗಳ ಹಣ ಬರುತ್ತೆ, ನಾವು ಮನೆ ಸಂಸಾರಕ್ಕಾಗುತ್ತೆ, ಜೀವನಕ್ಕಾಗುತ್ತೆ, BP ಶುಗರ್ ಇರ್ತೀವಿ, ಮಾತ್ರೆ ತಗೋಕ್ಕಾಗುತ್ತೆ ಅಂತ ಏನೋ ಆಗಿಲ್ಲ ಅಂದ್ರೆ ನೀವು ಇನ್ನೊಬ್ರ ಹತ್ರ ಸಾಲ ಮಾಡಿರ್ತೀರಿ, ಅದು ಕಟ್ಟಕ್ಕಾಗಿಲ್ಲ ಅಂದ್ರೆ ಇನ್ನೊಬ್ರ ಹತ್ರ ಸಾಲ ಮಾಡಿರ್ತೀರಿ. ಈ ಉದ್ಯೋಗ ಖಾತ್ರಿ ಕೆಲಸ ನಂಬ್ಕೊಂಡು ನಾವು ಸಾಲನೆ ಮಾಡ್ಕೊಂಡು ಹೋದ್ರೆ ಜೀವನ ಮಾಡೋದು ಹೇಗೆ? ಈ ತರದಲ್ಲಿ ಆಯ್ತದೆ. ಈಗ ನಾವು ಇಂಜಿನಿಯರ್ ಕೇಳಿದ್ರೆ BFR ಕೇಳಿ ಅಂತಾರೆ, BFR ಕೇಳಿದ್ರೆ PDR ಕೇಳಿ ಅಂತಾರೆ. ಇವ್ರು 3 ಜನನು ಒಗ್ಗೂಡಿ ನಮ್ಗೆ ಒಟ್ಟಾರೆ ಸೇರಿ ಕೆಲಸ ಕೊಡ್ಬೇಕು. ಒಟ್ಟಾರೆ ಸೇರಿ ಕೆಲಸ ಕೊಡದೆ ಇದ್ದಾಗ ನಾವು ಹೋರಾಟ ಮಾಡ್ಲೇಬೇಕು. ಈಗ ನಮ್ಮನ್ನ 7 ಕೊಟ್ಟಿವಿ, ಈಗ ಅದನ್ನೇ ನಂಬ್ಕೊಂಡು ನಾವು ಕೂಲಿ ಮಾಡ್ತಾ ಇದೀವಿ. ಈಗ ಈ ಕೂಲಿ ಟೈಮಲ್ಲಿ, ಉದ್ಯೋಗಾತಿ ಟೈಮಲ್ಲಿ ಈ ಕೆಲಸ ಮಾಡ್ಕೊಂಡು ಬಾಕಿ ಟೈಮಲ್ಲಿ ರೈತರ ಕೆಲಸ ಮಾಡೋಣ. ನಾವು ರೈತರ ಮಕ್ಳೆ, ರೈತರ ವಿರೋಧಿ ಎಲ್ಲ ನಾವು. ರೈತರು ಕಬ್ಬು ಕಡಿ ಕಾಲದಲ್ಲಿ ಕಬ್ಬು ಕಡಿಬೋದು, ಭತ್ತ ನೀಡೋ ಕಾಲದಲ್ಲಿ ಭತ್ತ ನೀಡಬಹುದು, ಭತ್ತ ಕುಯ್ಲು ಬಂದಾಗ ಭತ್ತ ಕುಯ್ಬೋದು. ನಾವು ಮನವಿಯನ್ನ ಕೊಡ್ತಾ ಇದೀವಿ. ಯಾಕೆ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಗ್ರಾಮ ಪಂಚಾಯತಿನಲ್ಲೇ ಸುಮಾರು 600ರಿಂದ 700 ಜನ ಕೂಲಿ ಕಾರ್ಮಿಕರಿದ್ದಾರೆ. ಹೋದ ವರ್ಷ ಕೆಲಸ ಕೊಡಬೇಕು 2024-25 ಸಾಲಿನಲ್ಲಿ ಅಂತನ್ನುವಾಗ ಬರೀ 23 ದಿನ ಕೆಲಸ ಕೊಟ್ಟಿದ್ದಾರೆ. ಯಾಕೆ ಸ್ವಾಮಿ? ಎಷ್ಟು ಕಾಮಗಾರಿಗಳಿವೆ? 35 ಕಾಮಗಾರಿಗಳು ಇವತ್ತಾಗಲೇ ರನ್ನಿಂಗ್ ಅಲ್ಲಿ ಇದೆ. ಅದ್ರ ಉದ್ಯೋಗ ಯೋಜನೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಕೂಲಿ ಕಾರ್ಮಿಕರಿಗಲ್ಲ, ಯಂತ್ರಗಳ ಬಳಕೆ ಮಾಡಿ, ಭ್ರಷ್ಟಾಚಾರ ಮಾಡಿ, ಮೋಸ ಮಾಡಿ ಎಲ್ಲ ಸೇರ್ಕೊಂಡು ಇವತ್ತು ಕೂಲಿಗಾಗಿ ಬಂದಂತ ಈ ಕಾಯ್ದೆಯನ್ನ ಸಮರ್ಪಕವಾಗಿ ಜಾರಿಗೊಳಿಸ್ತಾನೆ ಭ್ರಷ್ಟಾಚಾರ ಮಾಡ್ಕೊಂಡು ಅವ್ರ ಲಾಭಕ್ಕೋಸ್ಕರ ಹಣವನ್ನ ದುರುಪಯೋಗ ಮಾಡ್ಕೊಳ್ತಾ ಇರ್ತಕ್ಕಂಥದ್ದನ್ನು ನಾವೆಲ್ಲರೂ ಗಮನಿಸ್ತಾ ಇದೀವಿ. ಆದ್ರೆ ತಾಲೂಕ್ ಪಂಚಾಯತಿ ಇವರು 16 ಬಾರಿ ಗಮನಕ್ಕೆ ತಂದಿದ್ದೀವಿ. ಏನಂತ ಸರ್, ಇಲ್ಲಿ ಉದ್ಯೋಗ ಖಾತ್ರಿ ದುರುಪಯೋಗ ಆಗ್ತಾ ಇದೆ, ಮಹಿಳೆ ಎಲ್ಲರಿಗೂ ಹಣವನ್ನ ಹಾಕಿ ಹಣ ಕಳಿಸ್ಕೊಳ್ತಾ ಇದ್ದಾರೆ, ಯಂತ್ರಗಳ ಇಂಥ ಕಡೆ ಬಳಕೆ ಆಗ್ತಾ ಇದೆ, JCB ವರ್ಕ್ ಮಾಡ್ತಾ ಇದೆ, ನೀವು ಅದ್ರ ಹೋಗಿ ತಕ್ಷಣ ತಡೆಲಿ